ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ಅಖಂಡ ಸಿನಿಮಾ ರಿಲೀಸ್ ಇದೆ. ನಮ್ಮ ತ್ರಿವೇಣಿ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಇದೆ. ಅದರಿಂದ ಇವತ್ತು ನಮ್ಮ ಕನ್ನಡ ಸಿನಿಮಾ ಅಖಂಡ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳೆಲ್ಲ ನಮ್ಮನ್ನು ಕರೆದಿದ್ರು, ನಾನು ಬಂದಿದ್ದೆ. ಸೊ ತುಂಬ ಒಂದು 1000 ಜನಕ್ಕೆ ಅನ್ನದಾನ ಇದೆ. ಹಾಗೆ ಬನ್ನಿ ಆ ಕಡೆ ಹೋಗೋಣ. ಕೇಳಿದ ಕಡೆ ನಮ್ಮ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಸನಾತನ ಧರ್ಮದ ಬಗ್ಗೆ ತುಂಬ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರು ಇದೇ ನಮ್ಮ ಅಖಂಡ ವಾಸ್ತು. ಸೊ ಅದರಿಂದ ಸನಾತನ ಧರ್ಮದ ಬಗ್ಗೆ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಕನ್ನಡದಲ್ಲಿ ಫಸ್ಟ್ ಟೈಮ್ ಬಾಲಕೃಷ್ಣ ಅವ್ರ ಪಿಕ್ಚರ್ ರಿಲೀಸ್ ಆಗಿದೆ. ಅವರೆಲ್ಲರೂ ನಾವು ನಮ್ಮ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಜಾಸ್ತಿ, ಅವರಿಗೆ ತುಂಬ ಪ್ರೀತಿ ಜಾಸ್ತಿ. ಶಿವಣ್ಣನ ಮೇಲೆ, ದೊಡ್ಡ ಮನೆ ಮೇಲೆ ಫ್ಯಾಮಿಲಿಗೆ ತುಂಬ ಪ್ರೀತಿ ಅವರಂದರೆ. ಸೊ ಅದರಿಂದ ಕನ್ನಡ ಚಿತ್ರಮಂದಿರದಲ್ಲಿ ಫಸ್ಟ್ ಟೈಮ್ ಬಾಲಕೃಷ್ಣ ಅವ್ರ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಾವೆಲ್ಲರೂ ಕೋಆಪ್ರೇಟ್ ಮಾಡಿ ಆ ಸಿನಿಮಾನೆಲ್ಲರೂ ನೋಡಬೇಕು. ಆ ಸಿನಿಮಾ ಸಕ್ಸಸ್ ಆಗಬೇಕು. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಶಿವಣ್ಣ ಎಲ್ಲ ಬಂದಿದ್ದರು. ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ವಿ. ಆ ಫಂಕ್ಷನಲ್ಲಿ ಶಿವಣ್ಣ, ಬಾಲಕೃಷ್ಣ ಅವರು ಎಲ್ಲ ಇದ್ದರು, ನಾನು ಇದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಈ ಸಿನಿಮಾ ಖಂಡಿತ ಅಂದರೆ ಒಂದು ಪ್ರತಿಯೊಬ್ಬ ಯೂತ್ ನೋಡಬೇಕಾಗಿರೋ ಸಿನಿಮಾ ಇದು. ಖಂಡಿತ ನೋಡಲೇಬೇಕಾಗಿರೋ ಸಿನಿಮಾ. ಸೊ ಕನ್ನಡದವರೆಲ್ಲರೂ ಈ ಸಿನಿಮಾಗೆ ಮಿನಿಮಮ್ 100 ಡೇಸ್ ಸಿನಿಮಾ ಮಾಡೋದು. ಕಂಡ ಸಿನಿಮಾನ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ತುಂಬ ಡೈರೆಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಮತ್ತು ನಮ್ಮ ಬಾಲಣ್ಣ ಅವರು ಮಾತ್ರ ಅಮೇಝಿಂಗ್. ಅವರು ಅಷ್ಟು ಅದ್ಭುತವಾಗಿ ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಕಷ್ಟಪಟ್ಟು ಮೇಕಪ್ಪು ಅದೆಲ್ಲ ತುಂಬ ಟೈಮ್ ತಗೊಂಡು ಮೇಕಪ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಹಿಮಾಲಯಗಳಿಗೆಲ್ಲ ಹೋಗಿ ಅವರು ನನಗೆ ಈ ವಯಸ್ಸಲ್ಲಿ 67 ವರ್ಷ ಆಗ 65-67 ಇಯರ್ಸಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಂಬಲಾರಕ್ಕಾಗಲ್ಲ. ಅಷ್ಟು ಎನರ್ಜಿ, ಅಷ್ಟು ಆ ಸಿನಿಮಾ ನೋಡ್ತಾ ಇದ್ದರೆ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ಮಾಡಿದ್ವಿ, ಶಂಕರಾಚಾರ್ಯ ಪಿಕ್ಚರ್ ಮಾಡಿದ್ವಿ ತೆಲುಗಲ್ಲಿ. ಸೊ ಅದಾದಮೇಲೆ ಅಂಥ ಒಳ್ಳೆ ಸಿನಿಮಾ ಮತ್ತು ಈ ಅಖಂಡ ಸಿನಿಮಾ ಬಂದಿದೆ. ಈ ಅದ್ಭುತವಾದ ಸಿನಿಮಾ ಅದು. ಇದನ್ನು ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಈ ಕನ್ನಡದಲ್ಲಿ ರಿಲೀಸ್ ಆಗಿರೋದ್ರಿಂದ ನಾವೆಲ್ಲರೂ ಈ ಸಿನಿಮಾನ ನೋಡಿ ಈ ಸಿನಿಮಾನ ಪ್ರೋತ್ಸಾಹ ಮಾಡೋಣ. ಯಾಕೆಂದರೆ ನಮ್ಮ ಧರ್ಮದ ಬಗ್ಗೆ ಹೇಳೋ ಸಿನಿಮಾಗಳು ತುಂಬ ಕಡಿಮೆ, ನಮ್ಮ ದೇಶದ ಬಗ್ಗೆ ಹೇಳೋ ಸಿನಿಮಾಗಳು ತುಂಬ ಕಡಿಮೆ. ಈಗೇನು ಪ್ರೆಸೆಂಟ್ ನಡೀತಾ ಇದೆಯೋ ನಮ್ಮ ಧರ್ಮದ ಮೇಲೆ ದಾಳಿಗಳು, ಆ ದಾಳಿಗಳನ್ನು ಇದರಲ್ಲಿ ಎತ್ತಿ ತೋರಿಸಿದ್ದಾರೆ. ಅಂದರೆ ಅಧರ್ಮ ಜಾಸ್ತಿ ಆದರೆ ಎಲ್ಲರೂ ಪ್ರತಿಯೊಬ್ಬರು ಏನೋ ದೇವರಾಗ್ತಾರೆ ಅನ್ನೋದು ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೋಯಿಪಟ್ಟಿ ಅವರು. ಈ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಯಾರೂ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ. ಸೊ ಒಬ್ಬ ಮನುಷ್ಯನಿಗೆ ಸೂಪರ್ ಪವರ್ ಬಂದರೆ ಹೆಂಗಿರುತ್ತೆ ಸಿನಿಮಾ, ಆ ಥರ ತೊಗೊಂಡೋಗಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಈ ಅದ್ಭುತವಾದ ಅಂದರೆ ಈ ಅವಕಾಶ ಮತ್ತೆ ಸಿಗಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹಾಕ್ತಾರೆ ಅಂತ ಮನೇಲಿ ಕೂತ್ಕೋಬೇಡಿ. ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓಕೆ, फांसी बटन है रानी అసలు ఒక్కొక్కరు ఏం కావాలంటే ఉంది రైస్ రసం కింద పోతా ఐడి కార్డు లేదు సాంబార్
ಅದೇ ಇದು ಮಿಕ್ಸ್ ಮಾಡ್ಕೊಡಿ ಸರ್. ಹಾಂ ಸರ್.